ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ದುಷ್ಟ ಬುದ್ಧಿ. ಮರ ಕಡಿಯುವವನು ಒಂದು ದಷ್ಟಪುಷ್ಟವಾದ ಮರವನ್ನು ಕಡಿಯೋದಕ್ಕೆ ಹೋಗ್ತಾನೆ. ಆಗ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ, ನನ್ನನ್ನು ಕಡಿಯಬೇಡ, ನಾನು ನಿನ್ಗೆ ಒಂದು ಹೂಜಿಗೆಯನ್ನು ಕೊಡ್ತೀನಿ, ಅದರಿಂದ ಏನ್ ಬೇಕಾದ್ರೂ ನೀನು ತೆಗೆದುಕೊಳ್ಳಬಹುದು, ಆದ್ರೆ ನಿನ್ ಪಕ್ಕದ ಮನೆಯವ್ರಿಗೆ ಅದರ 2 ಪಟ್ಟು ಸಿಗುತ್ತೆ ಅಂತ ಹೇಳುತ್ತೆ. ಕಡಿಯುವವನು ಸರಿ ಅಂತ ಖುಷಿಯಿಂದ ಹೂಜಿನ ತಗೊಂಡು ಮನೆಗೆ ಬರ್ತಾನೆ. ನನಗೆ 500 ರೂಪಾಯಿ ಒಳ್ಳೆ ಊಟ ಬೇಕು ಅಂತ ಬೇಡ್ಕೋತಾನೆ. ತಕ್ಷಣವೇ ಅದು ಅವನಿಗೆ ಸಿಗುತ್ತೆ. ಹಾಗೆ ಅವನ ಪಕ್ಕದ ಮನೆಯವನ್ಗೆ ಅದರ 2 ಪಟ್ಟು ಸಿಗುತ್ತೆ. ಅವನ್ಗೆ ಆಸೆ ಜಾಸ್ತಿ ಆಗತ್ತೆ. ನನಗೆ ಅರಮನೆ ಬೇಕು ಅಂತ ಕೇಳ್ಕೊಳ್ತಾನೆ. ಸರಿ ಅಂತ ಅರಮನೆ ಬರುತ್ತೆ. ಹಾಗೆ ಪಕ್ಕದ ಮನೆಯವನ್ಗೆ 2 ಅರಮನೆ ಸಿಗುತ್ತೆ. ಅದನ್ನ ನೋಡಿ ಮರ ಕಡಿಯೋವನ್ಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಮುಂದಿನ ದಿನ ನನಗೆ ಕಣ್ಣು ಹೋಗ್ಲಿ ಅಂತ ಕೇಳ್ಕೊತಾನೆ. ಪಕ್ಕದ ಮನೆಯವನ್ಗೆ 2 ಕಣ್ಣು ಹೊಟ್ಟೋಗುತ್ತೆ. ಅಷ್ಟೇ ಅಲ್ಲದೆ ಮನೆ ಮುಂದೆ ಒಂದು ದೊಡ್ಡ ಬಾವಿ ಬೇಕು ಅಂತ ಬೇಡ್ಕೊತಾನೆ. ಪಾಪ ಪಕ್ಕದ ಮನೆಯವನು ಕಣ್ಣು ಕಾಣಿಸ್ದೆ ಬಾವಿಯಲ್ಲಿ ಬಿದ್ದೋಗ್ಬಿಡ್ತಾನೆ. ಮರ ಕಡಿಯುವವನು ಕನಸಿನಿಂದ ಎದ್ದಾಗ ನಡೆದದೆಲ್ಲ ಕನಸು ಅಂತ ತಿಳ್ಕೊತಾನೆ. ಒಮ್ಮೆ ನಮ್ಮ ದುರ್ಬುದ್ಧಿಗಳಿಂದ ನಮಗೆ ಸಿಗ್ಬೇಕಾಗಿದ್ದು ಯಾವುದು ಸಿಗೋದೇ ಇಲ್ಲ. ಆಮೇಲೆ ಯಾವತ್ತೇ ಆಗಲಿ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬಾರ್ದು ಅನ್ನೋದೇ ಈ ಕಥೆಯ ನೀತಿ. ಥ್ಯಾಂಕ್ ಯು ಸೋ ಮಚ್.